ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್ ಎಂದಣ್ಣು. ವೀಕ್ಷಕರೇ, ಲಕ್ಷ್ಮೀ ಹೆಬ್ಬಾಳ್ಕರ್ ರಾಜ್ಯ ಕಾಂಗ್ರೆಸ್ನ ಪ್ರಭಾವಿ ಮಹಿಳಾ ಲೀಡರ್. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಕಳೆದ 3 ವರ್ಷದಲ್ಲಿ ಸಚಿವರಾಗಿದ್ದರು. ಸಾಕಷ್ಟು ಚರ್ಚೆಗೂ ಕೂಡ ಕಾರಣರಾಗಿದ್ದರು. ಒಂದಿಷ್ಟು ವಿವಾದವೂ ಕೂಡ ಆಗಿತ್ತು. ರೀಸನ್ ಏನು ಅಂತ ಹೇಳಿದ್ರೆ ಗೃಹಲಕ್ಷ್ಮಿ ಯೋಜನೆ. ಈ ಯೋಜನೆಯಲ್ಲಿ ಅಕ್ರಮ ನಡೆದಿದೆ, ಈ ಯೋಜನೆಯಲ್ಲಿ ಎಡವಟ್ಟುಗಳಾಗಿದೆ ಅನ್ನುವ ಆರೋಪಗಳು ಬಂದಾಗೆಲ್ಲವೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಮುನ್ನೆಲೆಗೆ ಬರ್ತಾ ಇತ್ತು. ಹಾಗಾದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಯಾರು? ಇವರನ್ನ ರಾಜಕೀಯಕ್ಕೆ ಕರೆತಂದಿದ್ದು ಯಾರು? ಇವರ ಆಸ್ತಿ ಎಷ್ಟು? ಸಾಮಾನ್ಯ ಕಾರ್ಯಕರ್ತೆಯಿಂದ ಹಿಡಿದು ಈಗ ಸಚಿವೆ ಆಗುವ ತನಕ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ರಾಜಕೀಯ ಜೀವನ ಹೇಗಿತ್ತು? ಈ ರಾಜಕೀಯಕ್ಕೆ ಯಾರು ಬೆಂಬಲವಾಗಿ ನಿಂತಿದ್ರು? ಮಾತನಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಯಾವುದೇ ಪಕ್ಷ ಇರಲಿ, BJP, JDS, ಕಾಂಗ್ರೆಸ್, ಯಾವುದೇ ಪಕ್ಷ ಇರಲಿ, ಶಾಸಕರಾಗಬೇಕು ಅಂತ ಹೇಳಿದ್ರೆ 2 ಪ್ರಮುಖ ಅಸ್ತ್ರಗಳಿರಬೇಕು ಅಥವಾ ಸ್ಟ್ರೆಂತ್ಗಳಿರಬೇಕು. ಆ ಸ್ಟ್ರೆಂತ್ ಏನು ಅಂತ ಹೇಳಿದ್ರೆ, ಒಂದು ಹಣಬಲ ಇರಬೇಕಾಗುತ್ತೆ, ಮತ್ತೊಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಕೂಡ ಇರಬೇಕಾಗುತ್ತೆ. ಅಂದರೆ ಈ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಕೂಡ ಇರಬೇಕಾಗುತ್ತೆ. ಇವೆರಡೂ ಇದ್ರೂ ಕೂಡ ಒಂದಿಷ್ಟು ಸಂದರ್ಭದಲ್ಲಿ ಶಾಸಕರಾಗಲಿಕ್ಕೆ ಸಾಧ್ಯ ಇಲ್ಲ, ಅಂದರೆ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿಚಾರಕ್ಕೆ ಬರೋದಾದರೆ, ಈ ಎರಡೂ ಇಲ್ಲದೇ ಇದ್ರೂ ಕೂಡ ಇವತ್ತು ಕಾಂಗ್ರೆಸ್ನ ಪ್ರಭಾವಿ ಲೀಡರ್ ಆಗಿದ್ದಾರೆ. ಹಾಗಾದ್ರೆ ಇದು ಹೇಗೆ ಸಾಧ್ಯ ಆಯಿತು? ಕೇವಲ 10 ವರ್ಷಗಳ ಹಿಂದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಏನೇನೂ ಆಗಿರಲಿಲ್ಲ, ಅರ್ಥಾತ್ ಶಾಸಕರಾಗಿರಲಿಲ್ಲ. ಈಗ ಸಚಿವೆ ಕೂಡ ಆಗಿದ್ದಾರೆ. ಈ ಹಂತದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಯಾರೆಲ್ಲ ಬೆಂಬಲಿಸಿದ್ರು, ಅವರ ಜರ್ನಿ ಹೇಗಿತ್ತು ಅನ್ನೋದನ್ನ ನೋಡೋಣ. ವೀಕ್ಷಕರೇ, ಲಕ್ಷ್ಮೀ ಹೆಬ್ಬಾಳ್ಕರ್ ಬಡ ಕುಟುಂಬದಲ್ಲಿ ಹುಟ್ಟಿದವರು. ಇವತ್ತು ಕೋಟಿಗಟ್ಟಲೆ ಆಸ್ತಿಯನ್ನ ಸಂಪಾದನೆ ಮಾಡಿದ್ದಾರೆ. ಅದು ಹೇಗೆ ಸಾಧ್ಯ ಆಯಿತು ಅಂತ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಜನಿಸಿದ್ದಲ್ಲಿ ಅವರ ತಂದೆ ತಾಯಿ ಯಾರು ಅನ್ನೋದನ್ನ ನೋಡ್ತಾ ಹೋಗೋಣ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಜನಿಸಿದ್ದು ಬೆಳಗಾವಿ ಜಿಲ್ಲೆಯಲ್ಲಿ 1975 ಫೆಬ್ರವರಿ 14ನೇ ತಾರೀಕು, ಅಂದರೆ ಪ್ರೇಮಿಗಳ ದಿನಾಚರಣೆ ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಜನಿಸ್ತಾರೆ. ಅವರ ತಂದೆ ಬಸವರಾಜ್ ಹಟ್ಟಿಹೊಳಿ, ತಾಯಿ ಗಿರಿಜಾ ಹಟ್ಟಿಹೊಳಿ. ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೂಲ ಹೆಸರು ಲಕ್ಷ್ಮೀ ಹಟ್ಟಿಹೊಳಿ ಅಂತ ಹೇಳಿ. ಸೊ ಇವರು ಬೆಳಗಾವಿಯಲ್ಲಿ ಜನಿಸ್ತಾರೆ, ಲಿಂಗಾಯತ ಸಮುದಾಯಕ್ಕೆ ಸೇರ್ತಾರೆ, ಅದರಲ್ಲೂ ಕೂಡ ಪಂಚಮಸಾಲಿ ಲಿಂಗಾಯತ ಸಮುದಾಯಕ್ಕೆ ಸೇರ್ತಾರೆ. ಇವರ ವಿದ್ಯಾ ಅರ್ಹತೆ ಏನು ಅಂತ ಹೇಳಿದ್ರೆ, ಮೈಸೂರು ವಿವಿಯಿಂದ MA ಪದವಿಯನ್ನು ಪಡೆದುಕೊಂಡಿದ್ದಾರೆ. ಆದರೂ ಕೂಡ ಇವರಿಗೆ ವರ್ಷಕ್ಕೆ ಎಷ್ಟು ದಿನ ಇದೆ ಅಂತ ಗೊತ್ತಿಲ್ಲ ಅಷ್ಟೇ. ಹೀಗಿದ್ರೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ರಾಜಕೀಯ ಪ್ರವೇಶ ಹೇಗೆ ಸಾಧ್ಯ ಆಯಿತು? ಯಾವ ವಯಸ್ಸಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ರಾಜಕೀಯಕ್ಕೆ ಬಂದರು ಅಂತ ಹೇಳಿದ್ರೆ, ಕೇವಲ 24ನೇ ವಯಸ್ಸಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ರಾಜಕೀಯಕ್ಕೆ ಬರ್ತಾರೆ. ಅದಕ್ಕೆ ಕಾರಣ ಯಾರು ಅಂತ ಹೇಳಿದ್ರೆ ಮಾರ್ಗರೇಟ್ ಆಳ್ವ ಅವರು. 1999ರಲ್ಲಿ ಲೋಕಸಭಾ ಚುನಾವಣೆಗೆ ಮಾರ್ಗರೇಟ್ ಆಳ್ವ ಅವರು ಸ್ಪರ್ಧಿಸಿರ್ತಾರೆ. ಆ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪರಿಚಯ ಆಗುತ್ತೆ. ಆ ಪರಿಚಯ ನಂತರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಮಾರ್ಗರೇಟ್ ಆಳ್ವ ಅವರು ರಾಜಕೀಯಕ್ಕೆ ಕರೆತರುವಂತಹ ಪರಿಸ್ಥಿತಿಯೂ ಕೂಡ ನಿರ್ಮಾಣ ಆಗುತ್ತೆ. ಆಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಜಸ್ಟ್ 24 ವರ್ಷ ವಯಸ್ಸು. ಹೀಗೆ ಕೇವಲ 24 ವರ್ಷಕ್ಕೆ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಂತ ಹಂತವಾಗಿ ಕಾಂಗ್ರೆಸ್ ಪಕ್ಷದ ಪ್ರಮುಖರ ಜೊತೆ ಗುರುತಿಸಿಕೊಳ್ತಾರೆ. ಅದಾದ ಬಳಿಕ ಖಾನಾಪುರ ಭಾಗ್ಯಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕಿ ಕೂಡ ಆಗ್ತಾರೆ. ಇದು ಹೇಗೆ ಸಾಧ್ಯ ಆಯಿತು ಅಂತ ಹೇಳಿದ್ರೆ ಅದಕ್ಕೊಂದು ಥಿಯರಿ ಇದೆ. ಏನಪ್ಪ ಥಿಯರಿ ಅಂತ ಹೇಳಿದ್ರೆ, ಆಗ DK ಶಿವಕುಮಾರ್ ಅವರು ಈ ಕೋಆಪರೇಟಿವ್ ಸಚಿವರು ಕೂಡ ಆಗಿದ್ರು, ಅಂದರೆ ಸಹಕಾರ ಸಚಿವರಾಗಿದ್ದರು, ಜೊತೆಗೆ ನಗರಾಭಿವೃದ್ಧಿ ಸಚಿವರು ಕೂಡ ಆಗಿದ್ದರು. ಇದೇ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು DK ಶಿವಕುಮಾರ್ ಅವರಿಗೆ ಪರಿಚಯ ಆದ್ರಂತೆ. ಪರಿಚಯ ಆಗಿದ್ದು ಮಾತ್ರ ಅಲ್ಲ, ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರದ ಸೈಟ್ಗಳನ್ನು, ಬರೋಬ್ಬರಿ 7 ಸೈಟ್ಗಳನ್ನು ಉಚಿತವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪಡೆದುಕೊಳ್ತಾರೆ.
ಇದನ್ನ ಡಿ ಕೆ ಶಿವಕುಮಾರ್ ಅವರೇ ಕೊಟ್ರು ಅಂತ ಕೂಡ ಆರೋಪ ಇದೆ. ಸ್ವತಃ ಕಾಂಗ್ರೆಸ್ ನಾಯಕರೇ ಆರೋಪ ಮಾಡ್ತಾರೆ. ಬಟ್ ಇದನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಳ್ಳಿ ಹಾಕ್ತಾರೆ. ಅಂದ್ರೆ 24 ವರ್ಷಕ್ಕೆ ಕಾಂಗ್ರೆಸ್ನಲ್ಲಿ ಆಕ್ಟಿವ್ ಆಗ್ತಾರೆ. ಅದಾದ ನಂತರ ಪ್ರಮುಖರ ಪರಿಚಯ ಆಗುತ್ತೆ. ಖಾನಾಪುರ ಭಾಗ್ಯಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕಿ ಆಗ್ತಾರೆ. ಡಿ ಕೆ ಶಿವಕುಮಾರ್ ಅವರ ಪರಿಚಯ ಆಗುತ್ತೆ. 7 ಸೈಟು, ಒಂದು ಆರೋಪ. ಸೊ ಈ ಎಲ್ಲವನ್ನ ನೋಡಿದಂತಹ ಸಂದರ್ಭದಲ್ಲಿ ಆರಂಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತುಂಬಾ ಆಕ್ಟಿವ್ ಆಗಿ ಕಾಂಗ್ರೆಸ್ನಲ್ಲಿ ತೊಡಗಿಸುತ್ತಾರೆ. ಆರೋಪಗಳು ಕೂಡ ಕೇಳಿ ಬರುತ್ತೆ. ಇನ್ನ 2010ರಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಾಂಗ್ರೆಸ್ನ ಕಾರ್ಯದರ್ಶಿಯಾಗಿ ನೇಮಕ ಆಗ್ತಾರೆ. ಹೀಗೆ ಪಕ್ಷದಲ್ಲಿ ಹಂತ ಹಂತವಾಗಿ ಬೆಳೆದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು 2010ರಲ್ಲಿ ಕಾಂಗ್ರೆಸ್ ಪಕ್ಷದ ಮಹಿಳಾ ಕಾರ್ಯದರ್ಶಿ ಆಗ್ತಾರೆ. ಅದಾದ ಬಳಿಕ 2013ರಲ್ಲಿ ಸಿದ್ದರಾಮಯ್ಯವರು ಮೊದಲ ಬಾರಿಗೆ ಸಿಎಂ ಆಗಿದ್ರಲ್ವ, ಆಗ ಟಿಕೆಟ್ ಅನ್ನ ಪಡೆದುಕೊಂಡು ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ. ಬಟ್ ಸೋಲಾಗುತ್ತೆ. ಅಂದರೆ ಮೊದಲ ಎಲೆಕ್ಷನ್ ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸೋಲ್ತಾರೆ. ಅದಾದ ಬಳಿಕ 2014ರ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿ ಸೋಲ್ತಾರೆ. ಈ ಹಂತದಲ್ಲಿ ಅದಾಗಲೇ ಬೆಳಗಾವಿ ಕಾಂಗ್ರೆಸ್ ಮೇಲೆ ಹಿಡಿತವನ್ನ ಸಾಧಿಸಿದಂತಹ ರಮೇಶ್ ಜಾರಕಿಹೊಳಿ ಅವರ ಸಂಪರ್ಕಕ್ಕೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಿಗ್ತಾರೆ. ಅಂದರೆ ಒಂದೇ ಜಿಲ್ಲೆಯವರ ಆದ ಕಾರಣಕ್ಕಾಗಿ ಅವರಿಬ್ಬರ ನಡುವೆ ಒಂದು ಬಾಂಧವ್ಯ ಇರುತ್ತೆ, ಒಂದು ಅಭಿಮಾನವೂ ಕೂಡ ಇರುತ್ತೆ. ಸೊ ಈ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ನಿಮಗೆ ಈ 2014, 15, 16 ಈ ಅವಧಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಇದೇ ಕಾರಣಕ್ಕಾಗಿ ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು ಕೂಡ ಆಗ್ತಾರೆ. ಈ ಹಂತದಲ್ಲಿ 2018ರ ಚುನಾವಣೆ ಬರುತ್ತೆ. ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಟಿಕೆಟ್ ಕೊಡುತ್ತೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗೆಲುವನ್ನ ಸಾಧಿಸ್ತಾರೆ. ಬಟ್ ಕಾಂಗ್ರೆಸ್ ಪಕ್ಷ ಚುನಾವಣೆಯಲ್ಲಿ ಸೋಲುತ್ತೆ. ಇದಾದ ಬಳಿಕ 2023ರಲ್ಲಿ ಮತ್ತೊಮ್ಮೆ ಚುನಾವಣೆಗೆ ಸ್ಪರ್ಧಿಸ್ತಾರೆ, ಗೆಲ್ತಾರೆ. ಈ ಬಾರಿ ಸಚಿವರು ಕೂಡ ಆಗಿದ್ದಾರೆ. ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈವರೆಗೂ 4 ಚುನಾವಣೆಗೆ ಸ್ಪರ್ಧಿಸಿದ್ದಾರೆ. 2ರಲ್ಲಿ ಸೋಲಾಗಿದೆ, 2ರಲ್ಲಿ ಗೆಲುವಾಗಿದೆ. ಕೇವಲ 2 ಬಾರಿ ಗೆದ್ದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಸಚಿವರಾದರು. ಕಾಂಗ್ರೆಸ್ ಪಕ್ಷದಲ್ಲಿ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಹೇಳಿ 5-6 ಬಾರಿ ಗೆದ್ದಂತಹ ಹಿರಿಯ ನಾಯಕರು ಈಗಲೂ ಕೂಡ ಬಾಯಿ ಮಾಡ್ಕೋತಾ ಇದ್ದಾರೆ. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಅದೃಷ್ಟ ನೋಡಿ, ಕೇವಲ 2 ಬಾರಿ ಮಾತ್ರ ಗೆದ್ದದ್ದು. ಇದಾಗಲೇ ಸಚಿವರು ಆಗ್ಬಿಟ್ರು. ಇನ್ನು ನೆಕ್ಸ್ಟ್ ಕೂಡ ಆಗ್ಬೋದು. ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಅವರು ಕೂಡ ಇರಬಹುದು. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆಸ್ತಿ ಎಷ್ಟಿದೆ, ಅವರ ಗಂಡ ಯಾರು ಅನ್ನುವಂಥ ಕುತೂಹಲಕಾರಿ ಪ್ರಶ್ನೆಗಳು ಇದ್ದೇ ಇರುತ್ತೆ. ಸಾಮಾನ್ಯವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಬಗ್ಗೆ ಚರ್ಚೆ ನಡೀತಾ ಇರುತ್ತೆ. ನೋಡಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತುಂಬಾ ಆಕ್ಟಿವ್ ಆಗಿದ್ರು ಕೂಡ ಅವರ ಗಂಡ ಈವರೆಗೂ ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ. ಅವರು ಕಾಣಿಸ್ಕೊಂಡಿದ್ದು ಕೇವಲ 2 ಬಾರಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಇತ್ತೀಚೆಗೆ ಆಕ್ಸಿಡೆಂಟ್ ಆದಂತಹ ಸಂದರ್ಭದಲ್ಲಿ ಅವರ ಪತಿ ಬಂದು ಹೊರಗಡೆ ಕಾಣಿಸ್ಕೊಂಡ್ರು. ಅದಾದ ಬಳಿಕ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಳ ಹೆಬ್ಬಾಳ್ಕರ್ ಅವರ ಮದುವೆಯಲ್ಲಿ ಅವರ ಗಂಡ ಕಾಣಿಸ್ಕೊಂಡಿದ್ರು. ಅಂದ ಹಾಗೆ ಅವರ ಹೆಸರು ಏನಪ್ಪಾ ಅಂತ ಹೇಳಿದ್ರೆ ರವೀಂದ್ರ ಹೆಬ್ಬಾಳ್ಕರ್. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಗಂಡನ ಹೆಸರು ರವೀಂದ್ರ ಹೆಬ್ಬಾಳ್ಕರ್. ಹಾಗಾದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆಸ್ತಿ ಎಷ್ಟು, ರವೀಂದ್ರ ಹೆಬ್ಬಾಳ್ಕರ್ ಅವರ ಆಸ್ತಿ ಎಷ್ಟು ನೋಡ್ತಾ ಹೋಗೋಣ. ನೋಡಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈವರೆಗೂ 4 ಚುನಾವಣೆಗೆ ಸ್ಪರ್ಧಿಸಿದ್ದಾರೆ. ಈ ಚುನಾವಣೆ ಸ್ಪರ್ಧೆ ಸಂದರ್ಭದಲ್ಲಿ ಅಫಿಡವಿಟ್ ಅನ್ನ ಸಲ್ಲಿಕೆ ಮಾಡ್ತಾರೆ. ಇದರ ಪ್ರಕಾರ 2013ರಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆಸ್ತಿ 8 ಕೋಟಿ ರೂಪಾಯಿ. 2013ರಲ್ಲಿ 8 ಕೋಟಿ ರೂಪಾಯಿ. ಹಾಗೆ 2018ರಲ್ಲಿ ಅವರು ಅಫಿಡವಿಟ್ ಅನ್ನ ಸಲ್ಲಿಕೆ ಮಾಡ್ತಾರೆ. ಆಗ ಅವರ ಆಸ್ತಿ 18 ಕೋಟಿ ರೂಪಾಯಿ. 2013ರಲ್ಲಿ ಕೇವಲ 8 ಕೋಟಿ ಇತ್ತು. ಆಗ ಚುನಾವಣೆಯನ್ನು ಸೋತಿದ್ರು. ಬಟ್ 2018ರಲ್ಲಿ ಅವರ ಆಸ್ತಿ 28 ಕೋಟಿ ಆಗುತ್ತೆ. ಸೊ ಜಾಸ್ತಿ ಆಗುತ್ತೆ. ಆದರೆ ವಿಚಿತ್ರ ನೋಡಿ, 2023ರಲ್ಲಿ ಚುನಾವಣೆಗೆ ಸ್ಪರ್ಧಿಸಿದಂತಹ ಸಂದರ್ಭದಲ್ಲಿ ಅವರು ಅಫಿಡವಿಟ್ ಅನ್ನ ಸಲ್ಲಿಕೆ ಮಾಡ್ತಾರೆ. ಅವರ ಆಸ್ತಿ ಆಗ ಕೇವಲ 13 ಕೋಟಿ ಅಂತ ತೋರಿಸ್ತಾರೆ. 2013ರಿಂದ 2018ರವರೆಗೆ ಅವರ ಆಸ್ತಿ ಏನಾಗುತ್ತೆ, 20% ಅಂದರೆ 20 ಕೋಟಿ ಜಾಸ್ತಿ ಆಗಿರುತ್ತೆ. ಅದೇ ಶಾಸಕಿ ಆದ ನಂತರ ಅವರ ಆಸ್ತಿಯಲ್ಲಿ ಕಡಿಮೆಯನ್ನು ತೋರಿಸ್ತಾರೆ, ಕೇವಲ 13 ಕೋಟಿ ಅಂತ ತೋರಿಸ್ತಾರೆ. ಹಾಗಾದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪತಿ ಆಸ್ತಿ ಎಷ್ಟು? ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ 2013ರಲ್ಲಿ 8 ಕೋಟಿ ತೋರಿಸಿದ್ರು, 2018ರಲ್ಲಿ 28 ಅಂತ ಹೇಳಿದ್ರು, 2023ರಲ್ಲಿ 13 ಕೋಟಿ ಅಂತ ಹೇಳಿದ್ರು. ಹಾಗಾದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪತಿಯ ಹೆಸರಲ್ಲಿ ಎಷ್ಟು ಆಸ್ತಿ ಇದೆ ಅಂತ ನೋಡೋದಾದರೆ
ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿಕೊಂಡಿರೋ ಪ್ರಕಾರ ರವೀಂದ್ರ ಹೆಬ್ಬಾಳ್ಕರ್ ಅವರ ಆಸ್ತಿ ಶೂನ್ಯ. ರವೀಂದ್ರ ಹೆಬ್ಬಾಳ್ಕರ್ ಅವರ ಆಸ್ತಿ ಏನೂ ಇಲ್ಲ, ಅವರು ಆಸ್ತಿಯನ್ನು ಹೊಂದಿಲ್ಲ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಡಿಕ್ಲೇರ್ ಮಾಡಿಕೊಂಡಿದ್ದಾರೆ. ಸೊ ಒಟ್ಟಾರೆಯಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಈಗ ರಾಜ್ಯ ಕಾಂಗ್ರೆಸ್ನ ಪ್ರಭಾವಿ ಲೀಡರ್. ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಇವತ್ತು ಸಚಿವರಾಗಿದ್ದಾರೆ. ಬಡತನವನ್ನ ನೋಡಿದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗ ಕೋಟಿಗಟ್ಟಲೆ ಆಸ್ತಿಯನ್ನ ಹೊಂದಿದ್ದಾರೆ. ಸಚಿವೆ ಆಗಿದ್ದಾರೆ, ಶಾಸಕರಾಗಿದ್ದಾರೆ, ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಒಂದು ದೊಡ್ಡ ಕನಸು ಕೂಡ ಇದೆ. ಆ ಕನಸು ಏನಪ್ಪಾ ಅಂತ ಹೇಳಿದ್ರೆ, ಮುಂದೊಂದು ದಿನ ಕರ್ನಾಟಕದ ಮೊದಲ ಮಹಿಳಾ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಕನಸು, ಆಸೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಟ್ಕೊಂಡಿದ್ದಾರೆ. ಸೊ ನಿಮ್ಗೇನನ್ಸುತ್ತೆ? ಲಕ್ಷ್ಮೀ ಹೆಬ್ಬಾಳ್ಕರ್ ಮುಂದೊಂದು ದಿನ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರಾ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.